ಸರ್, ಈಗ ಒಂದು ಕೊನೆಯ 2 ಪ್ರಶ್ನೆಗಳು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ತಾವು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿದಿರಿ ಇದೊಂದು ದೊಡ್ಡ ಷಡ್ಯಂತ್ರ ಅನ್ನುವಂಥ ಮಾತು. ಮೇಲ್ನೋಟಕ್ಕೆ ಅದು ಸಾಬೀತಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಯಾಕೋ ಇದರ ದಿಕ್ಕು ನೋಡಿದಂಥ ಸಂದರ್ಭದಲ್ಲಿ. ಈಗ ಮೊನ್ನೆ ಸ್ವಾಮೀಜಿಗಳ ಹಿಂಡೂ ದಂಡು ಬಂದು ಗೃಹ ಸಚಿವರನ್ನ ಅಮಿತ್ ಶಾ ಅವರನ್ನ ಭೇಟಿ ಮಾಡಿತ್ತು. ಈ ರಾಷ್ಟ್ರೀಯ ತನಿಖಾ ದಳಕ್ಕೆ ಕೊಡಿ, ಈ ಬೇರೆ ಬೇರೆ ಇದರಿಂದ ನ್ಯಾಯ ಸಿಗಲ್ಲ ಅನ್ನುವಂಥ ಮಾತು. ಇದಕ್ಕೆ ಸಂಬಂಧಪಟ್ಟಂಗೆ ತಮ್ಮ ನಿಲುವೇನು ಸರ್? ಅಲ್ಲ, ಇದರಲ್ಲಿ ತನಿಖೆ ಸರಿಯಾಗಿ ಆಗಬೇಕು. ಕೋರ್ಟ್ ಮಾನಿಟರ್ ತನಿಖೆ ಆದರೂ ಆಗಬೇಕು, ಇಲ್ಲ ಸೆಂಟ್ರಲ್ ಏಜೆನ್ಸಿಗೆ ಯಾವುದಾದ್ರೂ ಕೊಡಬೇಕು ಇದನ್ನು. ಯಾಕೆಂದರೆ ಬೇರೆ ಬೇರೆ ರಾಷ್ಟ್ರಗಳಿಂದ ದುಡ್ಡು ಬಂದಿದೆ ಅನ್ನುವಂಥ ಗಂಭೀರವಾದಂತಹ ಆರೋಪ ಇದರಲ್ಲಿ ಬಂದಿದೆ ಷಡ್ಯಂತ್ರವನ್ನು ಮಾಡೋದಕ್ಕೆ. ಮತ್ತು ನಾನು ಕೇಳ್ತಾ ಇರುವಂಥ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ತನಕ ಯಾರ್ಯಾರು ಇನ್ಕ್ಲೂಡಿಂಗ್ ಶಿವಕುಮಾರ್ ಅವರು ಇದರ ಬಗ್ಗೆ ಭಾಳ ಮಾತಾಡಿದ್ದಾರೆ. ಅವರೇ ಹೇಳಿದ್ದಾರೆ ಷಡ್ಯಂತ್ರ ಅಂತ. ಅದಾದ ನಂತರ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನಾನು ಒಂದೇ ಒಂದು ಸಿಂಪಲ್ ಕ್ವಶನ್ ಕೇಳಿದ್ದೆ. ನೀವು ಯಾವುದಾದ್ರೂ ಒಬ್ಬ ಸಾಮಾನ್ಯ ಈಗ ಅಪಾಯಿಂಟ್ಮೆಂಟ್ ಆದಂಥ ಒಬ್ಬ ಜುಡಿಷಿಯಲ್ ಆಫೀಸರ್ ಯಾವುದೇ ಇರ್ಬೋದು, ಅವ್ರ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಮುನ್ಸಿಫ್ ಇರ್ಬೋದು, ಅಥವಾ ಒಬ್ಬ ವಕೀಲ ಇರ್ಬೋದು, ಅಥವಾ ಒಬ್ಬ ತಹಶೀಲ್ದಾರ್ ಇರ್ಬೋದು, ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು. ನೀವು ಅಕಸ್ಮಾತಾಗಿ ನೀವು ಒಂದು ಸರ್ತಿ ಹುಗದಂಥ, ಅಂದರೆ ನೀವು ಗುಂಡಿ ತೋಡಿ ಏನು ಹೆಣವನ್ನು ಹುಗಿಯುವುದು ಅಂತ ಹೇಳ್ತಾರೆ, ಅದನ್ನು ನೀವು ಮತ್ತೊಂದು ಸರ್ತಿ ಅದನ್ನು ಹೊರಗಡೆ ತೆಗಿಬೇಕು ಅಂತಂದರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕು. ವಿತೌಟ್ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ನೀವು ಮಾಡೋ ಹಂಗಿಲ್ಲ. ನೀವು ತಲೆ ಬುರುಡಿ ತೊಗೊಂಬಂದಾಗ ನೀನು ಅಯೋಗ್ಯ, ನೀನು ತಲೆ ಬುರುಡಿಂದ ಎಲ್ಲಿಂದ ತಂದೆಪ್ಪ ನೀನು, ಎಲ್ಲಿ ಯಾವ ಹೆಣ ತೆಗ್ದು ಯಾರ ಕಡೆ ಪರ್ಮಿಷನ್ ತೊಗೊಂಡಿದ್ದಿ, ನಿನ್ನ ಹಿನ್ನೆಲೆ ಏನು, ಇದನ್ನು ಕೇಳಿ ನೀವು ತೆಗಿಬೇಕಾ? ಅವನೇ ಬೋಗಸ್, ಅವನು ಹೇಳಿದಲ್ಲೆಲ್ಲ ತೆಗೆಯುತ್ತಾ ಹೋಗ್ತೀರಿ ನೀವು. ಮತ್ತು ಸತತವಾಗಿ ತಿಂಗಳುಗಳ ಕಾಲ ಅಲ್ಲಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾರೆ. ಒಬ್ಬ ಸಿದ್ದರಾಮಯ್ಯನ ವಿರುದ್ಧ ಏನೋ ಮಾಡಿದರು, ಆ ಒಬ್ಬ ಮುಖ್ಯಮಂತ್ರಿಗಳ ಲೀಗಲ್ ಕಾನೂನು ಕಾರ್ಯದರ್ಶಿ ಮೇಲೆ ಯಾರೋ ಒಬ್ಬ ಒಂದು ಕಾಮೆಂಟ್ ಹಾಕಿದ ಫೇಸ್ಬುಕ್ದಲ್ಲಿ ಅನ್ನುವಂಥ ಕಾರಣದಿಂದ ಅವನು ಅರೆಸ್ಟ್ ಮಾಡೋಕ್ಕೆ ಹೋದ್ರೆ ಅವನು ಆತ್ಮಹತ್ಯೆ ಮಾಡಿಕೊಂಡ. ಆದರೆ ಇದರಲ್ಲಿ ಏನು ಮಾಡಿದ್ರಿ ನೀವು? ದಿನ ಬೆಳಿಗ್ಗೆ ಎದ್ದರೆ ಯೂಟ್ಯೂಬರ್ಸು ಧರ್ಮಸ್ಥಳದ ವಿರುದ್ಧವಾಗಿ, ವೀರೇಂದ್ರ ಹೆಗಡೆಯವರ ವಿರುದ್ಧವಾಗಿ, ಮಂಜುನಾಥ ಸ್ವಾಮಿಯ ವಿರುದ್ಧವಾಗಿ ಮಾತನಾಡಿದಾರಲ್ಲ. ಯಾಕೆ ನೀವು ಒಬ್ಬರ ಮೇಲೆ ಕೇಸ್ ಹಾಕಲಿಲ್ಲ? ಆವಾಗ ದಿವಸ ಊಹಾಪೋಹಗಳಿಗೆ ಅನುಮತಿ ಕೊಟ್ಟರು ನೀವು. ಡಿ.ಕೆ. ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದರು, ಸರ್ಕಾರದಲ್ಲಿ ಇದ್ದುಕೊಂಡು ಷಡ್ಯಂತ್ರ ಅಂತ ಹೇಳಿದರು. ಅದರ ಕ್ರಮ ಏನು ಕೈಕೊಂಡ್ರಿ? ತೆಗೆಯೋದು. ಆನಂತರ ಯಾವಾಗ ಜನ ಚೀತು ಅಂತ ಉಗಿಯಾಕೆ ಶುರು ಮಾಡಿದರು, ವಿರೋಧ ಪಕ್ಷವಾಗಿ ನಾವು ಹೋರಾಟ ಶುರು ಮಾಡಿದ್ವಿ. ಈಗ ಎಲ್ಲೆಲ್ಲ ಅದು ನಾವು ಅವ್ರನ್ನ ಹಿಡ್ಕೊಂಬಂದಿದ್ವಿ, ಇವ್ರನ್ನ ಹಿಡ್ಕೊಂಬಂದಿದ್ವಿ, ಅವ್ರ ಕ್ರಮ ತೆಗೆದುಕೊಳ್ಳಿ, ಇವ್ರ ಕ್ರಮ. ತಿಂಗಳುಗಟ್ಟಲೆ 17-18 ಜಾಗದಲ್ಲಿ ತೆಗ್ದಿಲ್ಲ. ಬಾಹುಬಲಿ ಬೆಟ್ಟದಲ್ಲಿ ಹೋಗಿ ತೆಗ್ತದಿಲ್ಲ. ನಾಚಿಗೆ ಬರಲಿಲ್ಲ ನಿಮಗೆ? ನಾನು ಹಿಂದೆನೂ ಹೇಳಿದ್ದೇನೆ, ಆ SITಯಲ್ಲಿ ಆಫೀಸರ್ ಏನಿದ್ದಾರಲ್ಲ ಅವರು ಸಮರ್ಥ ಆಫೀಸರ್ ಇದ್ದಾರೆ. ಇವರು ಅಯೋಗ್ಯರಿದ್ದಾರಲ್ಲ, ಇವರು ಅವ್ರಿಗೆ ಹೇಳಿದರು ಸ್ವಲ್ಪ ಅಪಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ. ಅದಕ್ಕೆ ಈ ಅಪಪ್ರಚಾರ ಆಗಿದೆ, ಬೇರೆ ಕಡೆಯಿಂದ ದುಡ್ಡು ಬಂದಿದೆ. ಮತ್ತು ಇದು ಕೇವಲ ಧರ್ಮಸ್ಥಳಕ್ಕೆ ಅಂತ ಉಳಿದಿಲ್ಲ. ಇದು ನಮ್ಮ ದೇಶದಲ್ಲಿರುವಂಥ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಜನರ ಶ್ರದ್ಧೆಯನ್ನು ಕಮ್ಮಿ ಮಾಡಿದರೆ. ಹಿಂದೆ ಮೆಕಾಲೆ ಹೇಳ್ತಾ ಇದ್ನಲ್ಲ, ನಾವು ಈ ದೇಶವನ್ನು ಬಹುವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ಬೇಕಂತಂದರೆ ಇಲ್ಲಿನ ಎಜುಕೇಷನ್ ಸಿಸ್ಟಮ್, ಇಲ್ಲಿನ ಸಂಸ್ಕಾರ, ಇಲ್ಲಿನ ನಂಬಿಕೆ ಇವನ್ನ ಹಾಳು ಮಾಡಬೇಕು. ಹೊಸ ಎಜುಕೇಷನ್ ಸಿಸ್ಟಮ್ ತರಬೇಕು. ಆವಾಗ ಮಾತ್ರ ಜನರನ್ನು ನಾವು ದಾಸರನ್ನಾಗಿ ಮಾಡಬಹುದು. ಇದು ಅದರ ಮುಂದುವರೆದಂಥ ಒಂದು ಷಡ್ಯಂತ್ರ. ದೇಶದಲ್ಲಿ ಏನೋ ಶ್ರದ್ಧೆ ಇದೆ, ಹಿಂದೂಗಳ ನಂಬಿಕೆ ಇದೆ, ಹಿಂದೂಗಳಲ್ಲಿ ವಿಶ್ವಾಸ ಇದೆ, ಅದನ್ನು ಕಮ್ಮಿ ಮಾಡಿದರೆ ದೇಶವನ್ನು ದುರ್ಬಲಗೊಳಿಸ್ಬೋದು ಅನ್ನುವಂಥ ಒಂದು ಷಡ್ಯಂತ್ರ ಇದೆ. ಆ ಷಡ್ಯಂತ್ರವಾದ ಸಂಪೂರ್ಣವಾದಂಥ ತನಿಖೆ ಆಗಬೇಕು ಅಂತಂದ್ರೆ ಇದು ಐದರ್ ಸೆಂಟ್ರಲ್ ಏಜೆನ್ಸಿ ಇಲ್ಲ ಕೋರ್ಟ್ ಮಾನಿಟರ್ ತನಿಖೆ ಆಗಬೇಕು. ಇದರಲ್ಲಿ ಕಾಂಗ್ರೆಸ್ಸಿನ ಕೈವಾಡ ಇದೆ, ಕಾಂಗ್ರೆಸ್ಸಿನ ಅನೇಕರು ರಾಷ್ಟ್ರೀಯ ನಾಯಕರ ಕೈವಾಡ ಇದೆ, ಕಾಂಗ್ರೆಸ್ಸಿನ MP ಗಳ ಕೈವಾಡ ಇದೆ. ಇದು ಎಲ್ಲವೂ ಹೊರಗೆ ಬರಬೇಕು ಅಂತಂದರೆ ಇದು ಕೇಂದ್ರೀಯ ತನಿಖಾ ದಳದಿಂದ ಆಗಬೇಕು. ಯಾರು ದುಡ್ಡು ಬಂದು ಡೆಲ್ಲಿವರೆಗೆ ಬುರುಡೆ ಬಂದಿತ್ತು ಅನ್ನುವಂಥ ಆರೋಪ ಇದೆ. ಸುಪ್ರೀಂ ಕೋರ್ಟ್ ಬೆಂಗಳೂರು ಟು ಡೆಲ್ಲಿ ಅದು ಆ ಬುರುಡೆ ಪ್ರವಾಸ ಮಾಡಿದೆ. ಆ ಬುರುಡೆ ಯಾರ ಆಧಾರದ ಮೇಲೆ, ಯಾವ ಆಧಾರದ ಮೇಲೆ ನೀವು ಅವ್ರನ್ನ ಬಿಟ್ಟಿದ್ರಿ ಇಷ್ಟು ದಿವಸ? ಈಗ ಶುರು ಮಾಡಿದ್ದಾರೆ, ಅರೆಸ್ಟ್ ಮಾಡ್ತೀವಿ, ಅವ್ರನ್ನ ಇದು ಮಾಡ್ತೀವಿ, ಅದು ಮಾಡ್ತೀವಿ. ನಾಚಿಕೆ ಆಗಲ್ಲ ನಿಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ? ಇಟ್ ಈಸ್ ಮೋಸ್ಟ್ ಅನ್ಫಾರ್ಚುನೇಟ್. ದೇಶದ ಸಾಮಾನ್ಯ ಹಿಂದೂಗಳ ಭಾವನೆಯನ್ನು ಘಾಸಿಗೊಳಿಸಿ ತುಷ್ಟೀಕರಣದ ಪರಾಕಾಷ್ಠೆಗೆ ನಿಂತಿದ್ದಾರೆ ಇವರು. ಓಕೆ
ಓಕೆ ಸರ್, ಲಾಸ್ಟ್ ಕ್ವೆಶ್ಚನ್ ನಿಮಗೆ. ಬಿಹಾರಕ್ಕೆ ಹೋಗಿದ್ದಾರೆ ರಾಹುಲ್ ಗಾಂಧಿಯವರು, ಅಖಿಲೇಶ್ ಯಾದವ್ ಜೊತೆಗೆ ಬಹಳಷ್ಟು ಓಡಾಡಿದ್ದಾರೆ. ನೆಕ್ಸ್ಟ್ ಹಾಕುವಂಥ ಬಾಂಬ್ ಇದೆಯಲ್ಲ, ಅಂತಿಂಥ ಬಾಂಬಲ್ಲ, ಅದು ಅಣು ಬಾಂಬನ್ನೇ ಹಾಕ್ತೀನಿ, ನೋಡ್ತಾ ಇರಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜೊತೆಗೇನು ಅಂದರೆ ಇದೆಲ್ಲದರ ಇಂಪ್ಯಾಕ್ಟ್ ಚುನಾವಣೆ ಮೇಲೆ ಆಗುತ್ತೆ, ಈ ಬಾರಿ ನೋಡಿ ನಾವು ಈ ಬಾರಿ ಗೆದ್ದು ಬರ್ತೀವಿ ಅನ್ನುವಂಥ ವಿಶ್ವಾಸವನ್ನು ಕೂಡ ತೋರಿಸ್ತಾ ಇದ್ದಾರೆ. ಏನಾಗ್ಬೋದು ಸರ್? 14 ಸರ್ತಿ ಅವರು ಲಾಂಚ್ ಆಗಿದ್ದಾರೆ. ರಾಹುಲ್ ಗಾಂಧಿಯವರು 14 ಸರ್ತಿನೂ ಫೇಲ್ ಆಗಿದ್ದಾರೆ. ಮೊದಲೇನು ಹೇಳಿದರು, ಅಟೋಮ್ ಬಾಂಬ್ ಅಂತ ಹೇಳಿದರು. ಏನಾಯ್ತು ಅಟೋಮ್ ಬಾಂಬು? ಈ ನಮ್ಮಲ್ಲಿ ಪಟಾಕಿ ಇರ್ತಾವಲ್ಲ ರೀ, ಅದರಷ್ಟು ಸೌಂಡ್ ಮಾಡಲಿಲ್ಲ ಅದು ಎಲ್ಲ. ನಿಮ್ಗೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ನಾನು. ಕಾಂಗ್ರೆಸ್ ಪಾರ್ಟಿಯ ಈ ಅವರಿಗೆ ರಾಹುಲ್ ಗಾಂಧಿಯವರಿಗೆ ಹೇಳೋರು ಮತ್ತು ಈ ರಾಹುಲ್ ಗಾಂಧಿ ಅದನ್ನು ಮಾಡೋರು ಇಬ್ಬರೂ ಎಷ್ಟು ಮೂರ್ಖರಿದ್ದಾರೆ ಅಂದರೆ, 140 ಕೋಟಿ ಜನಸಂಖ್ಯೆಯ 80 ಕೋಟಿ ವೋಟರ್ಸ್ ಇರುವಂತಹ ದೇಶದೊಳಗೆ ವೋಟರ್ ಹೆಸರು ಟೈಪ್ ಮಾಡೋದರಲ್ಲಿ, ವೋಟರ್ ಏಜ್ ಟೈಪ್ ಮಾಡೋದರಲ್ಲಿ ಮಿಸ್ಟೇಕ್ ಆಗೋ ಸಾಧ್ಯತೆ ಇರ್ತದೆ ಇಲ್ಲ? ಜೆನ್ಯೂನ್ ಮಿಸ್ಟೇಕ್ ನಾನು ಹೇಳೋದು. ಆ ಮಿಂಟಾ ದೇವಿ ಅನ್ನುವಂಥದ್ದು 129 ವರ್ಷ ಅಂತ ಟಿ ಶರ್ಟ್ ಹಾಕೊಂಡು ಪ್ರತಿಭಟನೆ ಮಾಡಿದ್ರಿ. ಇಂಥ ಅಯೋಗ್ಯ, ಇದಕ್ಕಿಂತ ಅಯೋಗ್ಯತನ ಏನಿದೆ? ಆಮೇಲೆ ಆ ಮಿಂಟಾ ದೇವಿ ಅನ್ನೋರು ಬಂದು ಹೇಳಿದ್ರು, ಆ ಯುವತಿ ಬಂದು ಹೇಳಿದ್ಲು, ನನ್ನ ಹೆಸರು ತೊಗೊಳಕ್ಕೆ ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟವರು, ನಂದು 29 ವರ್ಷ, ಅದ್ರಲ್ಲಿ ತಪ್ಪು ಬಂದಿದೆ, ನಾನು ಒಂದು ಓಟ್ ಹಾಕಿ ಬಂದಿದ್ದೀನಿ ಅಂತ ಹೇಳಿದರು. ಹೋಗಿ ಕ್ಷಮೆ ಕೇಳಿದ್ರೆ ಇವ್ರದ್ದು ಇಂಥ ಬಾಂಬೆ ಇರ್ತದೆ, ಆ ಬಾಂಬ್ಗೆ ಏನು ಅರ್ಥ ಇಲ್ಲ. ಹಿಂದೇನು ಹೇಳಿದರು, ನನಗೆ 15 ನಿಮಿಷ ಮಾತಾಡೋಕೆ ಕೊಡಿ ಲೋಕಸಭೆ ಒಳಗೆ, ಭೂಕಂಪ ಆಗ್ತದೆ ಅಂತ ಹೇಳಿದರು. ಎಲ್ಲೂ ಭೂಕಂಪ ಆಗಬಾರ್ದು, ಜನ ಸಾಯಬಾರ್ದು. ನಮ್ಮ ದೇಶದಲ್ಲಿ ಸುದೈವದಿಂದ ಭೂಕಂಪ ಆಗಲೂ ಇಲ್ಲ. ಜಗತ್ತಿನ ಬೇರೆ ಬೇರೆ ಕಡೆ ಭೂಕಂಪ ಬೇರೆ ಬೇರೆ ಅಂದರೆ ನಿಜವಾದ ಭೂಕಂಪನ ಹೇಳೋದಾಯಿತು. ರಾಹುಲ್ ಗಾಂಧಿ ಮಾತಾಡಿದ್ರಿಂದ ಎಲ್ಲಿ ಭೂಕಂಪ ಆಗಲಿಲ್ಲ. ರಾಹುಲ್ ಗಾಂಧಿ ಅಟೋಮ್ ಬಾಂಬ್ ಫೇಲ್ ಆಯಿತು. ರಾಹುಲ್ ಗಾಂಧಿಯೇ ಇನ್ನೊಂದು ಯಾವುದೋ ಹೈಡ್ರೋಜನ್ ಬಾಂಬ್ ಅಂತ ಹೇಳಿದ್ದಾರೆ. ಇಮ್ಮೆಚ್ಯೂರ್ಡ್ ಜನರ ಬಗ್ಗೆ ಏನು ರಿಯಾಕ್ಷನ್ ಮಾಡಿದ್ರಿ? ಅಪ್ರಬುದ್ಧ ರಾಜಕಾರಣಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಬಿಡುವಿಲ್ದಿರೋ ಸಂದರ್ಭದಲ್ಲೂ ಕೂಡ ನಮ್ಮ ಜೊತೆ ಸಾಕಷ್ಟು ಮಾತಾಡಿದ್ರಿ. ತಮಗೆ ಧನ್ಯವಾದ ಸರ್. ಇದು ಪ್ರಹ್ಲಾದ್ ಜೋಶಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.